ಸರ್ ಸರ್ ನಮಸ್ಕಾರ ಸರ್. ನಾವು ರವಿ ಅಂತ ಎಮ್ಗೋನಾಳ. ಸ್ವಲ್ಪ ನಮ್ಮ ಪಂಚಾಯತಿನಲ್ಲಿ ಒಂದಿಷ್ಟು ಪ್ರಾಬ್ಲಮ್ಸ್ ಇದ್ವು. ನಿಮಗೂ ಹಾಕಿದ್ನೇನು ಟ್ವಿಟರ್ಗೆ ಬಂದಿತ್ತೇನು. ಇದು ಬೋರ್ಡ್ಸ್ ಈ ಮೇಟ್ಗಳೇ ತಗೊಂಡೋಗಿ ಉಣ್ಕೋಬೇಕಾ ಸರ್? ಹೆಂಗೆ ಅಲ್ಲ, ಬೋರ್ಡ್ ನಾವೇ ಉಣ್ಕೋಬೇಕಾ? ಮೇಟ್ ಯಾವ್ದಾರೆ ಉಣ್ಬೇಕಾ? ಬೋರ್ಡ್ ಹೆಂಗೆ? ಕೆಲಸ ಅವ್ರದ್ದು, ಅವ್ರ ಮೇಲಿನ ಜವಾಬ್ದಾರಿ ಅದು. ಉಣ್ಕೋಬೇಕಂತಲ್ಲ, ಹೋಗಿ ಕೆಲಸ ಮಾಡಿಸ್ಬೇಕಲ್ಲ. ಮತ್ತೆ ಅವ್ರ ಗ್ರೂಪಿಗೆ ಕೆಲಸ ಮಾಡಿಸ್ಬೇಕಂತ ಹೇಳ್ತಾರೆ. ಕೆಲಸ ಏನ್ ಹೇಳಿ ಸರ್? ಮೇನ್ ಮಾಡ್ಬೇಕಾಯ್ತು, ಸ್ಯಾಪ್ ಅವೆಲ್ಲ ಕೊಟ್ಟಿದ್ದು ಅವನು ತೆಗೆದಿದ್ದೀವಿ ನಾವು. ಮೇನ್ ಈಗ ಫೈಲ್ ಅಪ್ಡೇಷನ್ ಮಾಡ್ಬೇಕು, ಮತ್ತೆ ಗ್ರೂಪ್ಸ್ ಇರ್ತಾವಲ್ಲ NMR ಎಲ್ಲ ತೆಗೆಯೋವೆಲ್ಲ ವರ್ಕ್. ಇದು NRG ವರ್ಕ್ ಇದೆ ಅಂತಲ್ಲ, NRG ವರ್ಕ್ ಎಲ್ಲ ಮಾಡ್ಬೇಕು. ಅಲ್ಲ ಸರ್, 6 ಫಾರಮ್ ನಮಗೆ ಕೊಡ್ರಿ ಸರ್. ನೀವು ನಿಂತ್ಕೊಂಡ್ರೆ ನಾವು ಕುಂತ್ಕೊಳ್ಳಿ. ಬರ್ತಿದ್ದಾರೆ, ನನಗೆ ಅರ್ಜೆಂಟ್ ಇದೆ, ಅದಕ್ಕೆ ಮಾತಾಡ್ತಿದ್ದೀನಿ. ನಿಮಗೆ ನಾವು ರಿಸೀವ್ ಮಾಡ್ಕೊಂಡು ಹೋಗ್ಬೇಕು. ನಾನು ಮಿನಿಸ್ಟರ್ ಪ್ರೋಗ್ರಾಮ್ ಐತಲ್ಲ, ಅದಕ್ಕೆ ಹೇಳ್ತೀನಿ. ಈಗ ಅದಕ್ಕೆ ಬೋರ್ಡ್ ನಾವು ಮೇಟ್ಗಳು NMR ಹಾಕೋಕ್ಕಿಂತ ಮುಂಚೆನೆ 2 ದಿನ ಮುಂಚೆ ಹೋಗಿ ಬೋರ್ಡ್ ಉಣ್ಕೊಂಡು ನಾವೇ ರೆಡಿ ಮಾಡ್ಕೋಬೇಕು ಅಥವಾ ಹೆಂಗಿದೆ ಅಂತ ಈಗ ನಮಗೆ ಹೇಳ್ತಿದ್ದಾರೆ ಪಂಚಾಯತಿನವ್ರೇನ. ಗೋನಾಳ ಮೊಕ್ಕಗೋನಾಳ ಸರ್. ಮಾಡ್ಬೇಕದು. NRG ವರ್ಕ್ ಇದನ್ನ ಮಾಡಬಾರ್ದು, ಇದನ್ನ ಮಾಡ್ಬೇಕಂತ ಏನಿಲ್ಲ, ಎಲ್ಲ ಮಾಡ್ಲೇಬೇಕಾದ ಕೆಲಸ. ಈಗ ಬೋರ್ಡ್ ಬರೆದು ಬೋರ್ಡ್ ತಯಾರು ಮಾಡಿ ಬೋರ್ಡ್ ಪಂಚಾಯತ್ ಮಾಡ್ಬೇಕು. ಈಗ ಮಾಡ್ತಾ ಇಲ್ಲ, ನಮ್ಗೆ ಹೇಳ್ತಿದ್ದಾರೆ ಬೋರ್ಡ್ ತಗೊಂಡೋಗಿ ಊಣಿ ಬರೋದು ಎಲ್ಲ ನಮ್ಮ ಜವಾಬ್ದಾರಿ ಹೇಳ್ತಿದ್ದಾರೆ. ಈಗ ನಮ್ಮ ಉದ್ದೇಶ ಏನು, ನರೇಗಾದಲ್ಲಿ 6 ಫಾರಮ್ ಕೊಟ್ಟು ನಮಗೆ ವರ್ಕಿಗೆ ಹೋಗಿ ಅಂತ 8 ಫಾರಮ್ ಕೊಟ್ಟು ಆ ಡೇಟಿಗೆ ನಾವು ಅಲ್ಲಿ ಸ್ಪಾಟಿಗೆ ಹೋಗ್ತೀವಿ, ಸ್ಪಾಟಿಗೆ ಹೋಗ್ತೀವಿ ನರೇಗಾ ಆ್ಯಕ್ಟ್ ಪ್ರಕಾರ. ಈಗ ಅದು ಬಿಟ್ಟು ಅದಕ್ಕಿಂತ 2 ದಿನ ಮುಂಚೆ ಅಥವಾ 3 ದಿನ ಮುಂಚೆ ನಾವೇ ಹೋಗಿ ಬೋರ್ಡ್ ಉಣ್ಕೊಂಡು ನಾವೇ ಜಿಯೋ ಟ್ಯಾಗ್ ಒತ್ತಡ ಹಾಕಿ ಜಿಯೋ ಟ್ಯಾಗ್ ಮಾಡಿಸಿ ಅಲ್ಲಿ ನಾವು ಮಾಡಲ್ಲ, ಜಿಯೋ ಟ್ಯಾಗ್ ಏನು ಮಾಡ್ತಾ ಇಲ್ಲ. ಬಟ್ ಬೋರ್ಡ್ ನಾವು ಉಣ್ಬೇಕು 2-3 ದಿನ ಮುಂಚೆ ಹೋಗಿ. ಆದ್ರೆ ನರೇಗಾ ಆ್ಯಕ್ಟಲ್ಲಿ ಆ ಥರ ಇಲ್ಲ. ನರೇಗಾ ಆ್ಯಕ್ಟ್ ಪ್ರಕಾರ ನಮ್ಗೆ 8 ಫಾರಮ್ ಕೊಟ್ಟಾಗ ನಾವು ವರ್ಕಿಗೆ ಹೋಗ್ತೀವಿ. ಆಯ್ತು, ಆ ರೀತಿ ಕೆಲಸದ ಪ್ರಕಾರ ಹೇಳ್ಬೇಕಾದ್ರೆ ಕೆಲಸದ ಪ್ರಕಾರ ಅದೇ ರೀತಿ ನೀವು 6 ಫಾರ್ಮ್ ನೀವು ರಿಸೀವ್ ಮಾಡಿಸ್ಕೊಂಡು ಬಂದ್ಬಿಟ್ಟು ನೀವು ಗ್ರೂಪ್ ಮಾಡಿ ರೆಡಿ ಮಾಡಿ ಕೊಡ್ಬೇಕಾದ್ರೆ ನಿಮ್ದು ಒಂದು ಗ್ರೂಪ್ ಇರುತ್ತೆ, ಗ್ರೂಪ್ ರೆಡಿ ಮಾಡಿ ಕೊಡ್ಬೇಕು. ಅದನ್ನ ಮಾಡಿ ಮುಂದೆ ಅಲ್ಲಿ ಕೆಲಸ ಏನ್ ಮಾಡಿಸಿದ್ರೆ ಅದನ್ನ ನೀವು ಮಾಡಿಸ್ಬೇಕು. ಅದೇ ಇರೋದು. ಅಲ್ಲ, ಕೆಲಸ ಮಾಡಿಸ್ತೀವಿ. ಬೋರ್ಡ್ 2 ದಿನ ಮುಂಚೆ ಹೋಗಿ ನಾವು ಬೋರ್ಡ್ ಉಣ್ಕೋಬೇಕಂದ್ರೆ ನಮಗೆ ಈಗ ನಮಗೆ ಪರ್ಸನಲ್ ಎಲ್ಲೆಲ್ಲ ಕೆಲಸಗಳಿಗೆ ಹೋಗಿರ್ತೀವಿ. ಮತ್ತೆ ID ಕಾರ್ಡ್ಸ್ ನಾವು ತಾವು ಕೂಡ ಹಾಕೊಂಡಿಲ್ಲ ಇವತ್ತು. ನಾವು ಪಂಚಾಯತ್ಗೆ ಹೇಳ್ತಿದೀವಿ. ಹ್ಞೂ ಸರ್, ಅದಾಯ್ತಾ? ನೀವೇ ಅವತ್ತು ಫೋನ್ ಮಾಡಿದ್ರಲ್ಲ ನನಗೆ ID ಕಾರ್ಡ್ ಇರ್ಬೋದೇನೋ. ID ಕಾರ್ಡ್ ಅಂತ ಫೋನ್ ಮಾಡಿದ್ರೆ ಮಾತಲ್ಲ. ನಾವೇನು ಒಂದು ವ್ಯವಸ್ಥೆ ಸಾರ್ವಜನಿಕರಾಗಿ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ARS ಪಾಟೀಲ್ ಅದರಲ್ಲಿ ನಾವೇನ್ ಕೇಳ್ತಾ ಇದೀವಿ, ಲಕ್ಷ್ಮಣ ID ಕಾರ್ಡ್ ಹಾಕ್ಯಾರ ಅಂತ ಕೇಳ್ತಾ ಇದೀವಿ. ಅದಕ್ಕೆ ಅವರು ಹಾಕೋಣ ಬುಡಾನ ಅನ್ನೋ ಮಾತುಗಳು ಕೊಡ್ತಾ ಇದಾರೆ. ಬೋರ್ಡ್ ಇದೆ ನಮ್ಗೆ ಎಷ್ಟು ಚೆನ್ನಾಗಿದೆ. ಆಫೀಸಲ್ಲಿ ಹೋದ್ರೆ PDO ಅಂತ ಒಂದು PDO ಅಂತ ಅವ್ರ ಹೆಸರು ಕೇಳಕ್ಕೂ ಅವ್ರಿಗೆ ಅಷ್ಟು ನಾಚಿಕೆ ಅವ್ರಿಗೆ ಏನಾದ್ರು ಮಾಡಬೇಕು. ಅದು ಸರಿ, ಸ್ವಲ್ಪ ಅದು ಒಂದು ಸರ್. ಮತ್ತೆ ಈಗ ಮನೆಗಳಿಗೆ NMR ಜನರೇಟ್ ಮಾಡ್ತಿರಲ್ಲ ಸರ್, NMR ಜನರೇಟ್ ಮಾಡ್ತಿರಲ್ಲ ಮನೆಗೆ. ಮಂಜು, ಹಲೋ, ಇಲ್ಲಿ ಹೋಗ್ತಾ ಇದ್ದೀನಿ. ಈಗ ಹೋಗ್ತಾ ಇದ್ದೀನಿ. ಈಗ ಅವ್ರು ಇನ್ನು 20 ಕಿಲೋಮೀಟರ್ಸ್ ಅಂದ್ರು ಹೋಗ್ತಾ ಇದ್ದೀನಿ. ಈಗ ಮನೆಗೆ ಸರ್, ಮನೆಗೆ NMR ಜನರೇಟ್ ಮಾಡ್ತಿದ್ದಾರೆ. ಈಗ ಮನೆಗೆ NMR ಜನರೇಟ್ ಮಾಡ್ಬೇಕಾರೆ ಮನೆಯಲ್ಲಿ ಕೆಲಸ ಮಾಡಿ. ಈಗ ಹ್ಞೂ ಸರ್, ನಿಮ್ಮ ಮಾತು ಇದಾಗ್ತಾ ಇಲ್ಲ ನನಗೆ, ಅಲ್ಲಿ ಫೋನ್ ಮಾಡ್ತಾ ಇರೋದು. ಹೌದಾ? ಬನ್ನಿ ಹಂಗಾದ್ರೆ. ಈಗ ನೀವು ಇರ್ತೀರ ಅಂತಂದ್ರೆ ಇರಿ, ಇಲ್ಲ ನಾಳೆ ಆದ್ರೂ ಬರ್ತೀರ ಬರ್ರಿ. ನಮಗೆ ನಾಳೆ ಫೋನಲ್ಲಿ ಮಾತಾಡಿ ನೀವು ನಾನೆಲ್ಲ ಕ್ಲಿಯರ್ ಮಾಡ್ತೀನಿ. ನಾನು ಫೋನ್ ಮಾಡ್ತೀನಿ ಅಂತ. ಫೋನ್ ಮಾಡಿ ಒಂದ್ಸರಿ ನೀವು ಮಾಡಿದ್ದಿದೆ. ನಾನು ಮಾಡ್ತಿದ್ದೀನಿ. ನಾನು ಮತ್ತೆ ಮಾಡ್ತಿರ್ತೀನಿ. ಪಂಚಾಯತ್ ಹೋದಾಗಲ್ಲ ಸಮಸ್ಯೆಗಳು ಕಂಡಾಗೆಲ್ಲ ಮಾಡ್ತೀನಿ. ಏನೋ ಅವಸರದಾಗ ಅದಾರ. ನಾವು ಕಚೇರಿ ಸಮಯ ಮೀರಿ ಬಂದ್ವಿ. ಇಲ್ಲ, 5 ಗಂಟೆ ಅಲ್ಲ.
ರೆಡಿ ಆಯ್ತು